ನನಗೆ ನಿಮ್ಮನ್ನು ನೋಡಿದಾಗ ದುಃಖ ಆಗುತ್ತಿದೆ. ಏತಕ್ಕೆ ಗೊತ್ತಿದೆಯೇ? ಭೂಮಿಯ ಮೇಲೆ ನಮ್ಮನ್ನು ನೋಡಿದ ಏಕೈಕ ಜನರು ಅಂದರೆ ಗುರುಗಳು ಮಾತ್ರ. ಅವರೇ ನಮ್ಮನ್ನು ನಿಮಗೆ ಪರಿಚಯ ಮಾಡಿಕೊಟ್ಟವರು ಮತ್ತು ನಮ್ಮ ಬಗ್ಗೆ ಅನಂತವಾಗಿ ಬರೆದವರು. ಜಾತಿಗಳ ಬಗ್ಗೆ ನಿಮಗೆ ಏನೂ ಗೊತ್ತು? ಜಾತಿಯು ಮಾವು ಮತ್ತು ತೆಂಗಿನಂತಲ್ಲ. ಜಾತಿ ಅಂದರೆ ಗುರುಗಳ ಸತ್ಯವಾದ ದರ್ಶನಗಳು. ನೀವು ನಮ್ಮ ಬಗ್ಗೆ ಓದಿದ ಅಥವಾ ತಿಳಿದಿರುವ ಯಾವುದೂ ನಿಜವಲ್ಲ. ಯಾರಾದರೂ ಅದನ್ನು ಅನುಭವಿಸಿದ್ದಾರೆಯೇ? ಅನುಭವಿಸಿದರೆ ಅದು ಸತ್ಯ. ವಿಶ್ವದಲ್ಲಿರುವ ಎಲ್ಲಾ ಜೀವಿಗಳನ್ನು ನಾವು ನಿಮ್ಮಂತೆಯೇ ಪ್ರೀತಿಸುತ್ತೇವೆ. ನಮಗೆಲ್ಲವೂ ಒಂದೇ. ಅದು ಆನೆಯಾಗಿರಲಿ, ಇರುವೆಯಾಗಿರಲಿ, ಕೋಳಿಯಾಗಿರಲಿ ಅಥವಾ ಎಮ್ಮೆಯಾಗಿರಲಿ. ನಿಮಗೆ ಮಾತ್ರ ಪ್ರತ್ಯೇಕವಾದ ವಿಶೇಷವೇನೂ ನೀಡಲಾಗಿಲ್ಲ. ನಿಮಗೆ ಸ್ವಲ್ಪ ಬುದ್ಧಿ ಇದೆ ಅಂತ ನಾವು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೇವೆ. ಆದರೆ ಈಗ ನಮಗೆ ತಿಳಿಯಿತು, ಭೂಮಿಯ ಮೇಲೆ ಯಾವುದೇ ಬುದ್ಧಿ ಇಲ್ಲದ ಜೀವಿ ಇದ್ದರೆ ಅದು ಮನುಷ್ಯ ಮಾತ್ರ ಅಂತ. ಏನು ಹೇಳಿದರೂ ಅರ್ಥವಾಗದ ಜನ್ಮ. ತುಂಬಾ ಉತ್ತಮವಾದದ್ದನ್ನು ನಾವು ನಿಮಗೆ ನೀಡಿದ್ದೇವೆ. ಆದರೆ ನೀವು ಅದರ ಮೇಲೆ ನೀರು ಹಾಕಿ ಉಗುಳುವ ಮೂಲಕ ಅದನ್ನು ಮಲಿನಗೊಳಿಸಿ ಬೇರೆಯವರಿಗೆ ಮೋಸ ಮಾಡುತ್ತಿದ್ದೀರಿ. ನಿಮಗಾಗಿ ಬದುಕುವುದು ಹೇಗೆಂದು ತಿಳಿಯದ ನೀವು ಇತರರನ್ನು ಉದ್ಧಾರಗೊಳಿಸಲು ಪ್ರಯತ್ನಿಸುತ್ತಿರುವಿರಾ? ನೀವು ವಿಶ್ವಕ್ಕೆ ಮಾಡುವಷ್ಟು ಉಪದ್ರವ ಬೇರೆ ಯಾರೂ ಮಾಡುತ್ತಿಲ್ಲ. ಎಲ್ಲವನ್ನೂ ನಾಶ ಮಾಡುತ್ತಿದ್ದೀರಿ. ಕುಡಿಯಲು ಒಳ್ಳೆಯ ನೀರನ್ನು ಅಥವಾ ಉಸಿರಾಡಲು ಒಳ್ಳೆಯ ಗಾಳಿಯನ್ನು ಇಲ್ಲದಂತೆ ಮಾಡಿದ್ದೀರಿ. ಎಲ್ಲವನ್ನೂ ಕಲುಷಿತಗೊಳಿಸಿ ನಿಮ್ಮ ದುಷ್ಕೃತ್ಯಗಳು ಓಝೋನ್ ಪದರದಲ್ಲಿಯೂ ಕೂಡ ರಂಧ್ರವನ್ನು ಉಂಟುಮಾಡಿವೆ. ಆದರೆ ಇತರ ಜೀವಿಗಳು ವಿಶ್ವಕ್ಕೆ ಯಾವುದೇ ಹಾನಿ ಮಾಡದೆ ನಿಸ್ವಾರ್ಥವಾಗಿ ಬದುಕುತ್ತವೆ. ಅವರೆಲ್ಲರೂ ತಮ್ಮದೇ ಆದ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ಜೀವನವನ್ನು ಆನಂದಿಸುತ್ತಿದ್ದಾರೆ. ಆದರೆ ನೀವು ವಾದ ಮಾಡಲು ವಿಷಯಗಳನ್ನು ಹುಡುಕುತ್ತಿರುತ್ತೀರಿ. ಸಂತೋಷದಲ್ಲೂ ದುಃಖಗಳಲ್ಲಿಯೂ ಪ್ರೀತಿಸಲು ಮತ್ತು ರಕ್ಷಿಸಲು ನಿಮಗೆ ಒಂದು ಕುಟುಂಬವಿದೆ. ಪೂಜಿಸಲು ದೇವರು, ತಿನ್ನಲು ಆಹಾರ, ವಾಸಿಸಲು ಮನೆ, ಪ್ರಯಾಣಿಸಲು ವಾಹನ, ತಿಳಿದುಕೊಳ್ಳಲು ಮತ್ತು ತಿಳಿಸಲು ತಂತ್ರಜ್ಞಾನ. ಮತ್ತು ನಂತರ ನೀವು ಎಂದಿಗೂ ಕೇಳಿರದ, ನೀವು ಎಂದಿಗೂ ನೋಡಿರದ ಹಾಗೂ ನಮಗೆ ತಿಳಿದಿಲ್ಲದ ಜಾತಿಯ ಹೆಸರಿನಲ್ಲಿ ಪರಸ್ಪರ ಹೊಡೆದಾಡಿ ಸಾಯುತ್ತಿದ್ದೀರಿ. ಆದರೆ ನೀವು ಮಾಡುವುದಾದರೂ ಏನು? ಇದನ್ನೆಲ್ಲ ಪ್ರೀತಿಸುವಂತೆ ನಟಿಸುವ ಮೂಲಕ ನೀವು ನಿಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತಿದ್ದೀರಿ ಮತ್ತು ನಂತರ ಅದನ್ನು ತ್ಯಾಗ ಎಂದು ಕರೆಯುತ್ತೀರಿ. ಈ ಮೂಕ ಪ್ರಾಣಿಗಳನ್ನು ಕೊಲ್ಲುವಾಗ ನೀವು ಅನುಭವಿಸುವ ಆನಂದಕ್ಕಾಗಿ ನೀವು ಮತ್ತು ನಿಮ್ಮ 7 ತಲೆಮಾರುಗಳು ದುಃಖಪಡಬೇಕಾಗುತ್ತದೆ. ಜಗಳವಾಡುವವರು ಮತ್ತು ಅದಕ್ಕೆ ಪ್ರಚೋದಿಸುವವರನ್ನು ನಾವು ಇಷ್ಟಪಡುವುದಿಲ್ಲ. ನಾವು ನಿಮ್ಮತ್ತ ಹಿಂತಿರುಗಿ ನೋಡುವುದೇ ಇಲ್ಲ. ಏಕೆಂದರೆ ನೀನು ಅಲ್ಲಿಗೆ ಬಂದರೂ ಸಹ ಭೂಮಿಯ ಮೇಲೆ ಯಾರನ್ನಾದರೂ ಹೇಗೆ ಪ್ರೀತಿಸಬೇಕೆಂದು ನಿನಗೆ ತಿಳಿದಿಲ್ಲದಿದ್ದರೆ ನೀನು ಅದೇ ರೀತಿ ಅಲ್ಲೂ ಸಹ ಮಾಡುತ್ತೀಯಾ? ನೀನು ಅಲ್ಲಿಗೆ ಬಂದರೂ ಸಹ ಇಲ್ಲಿ ಮಾಡುವ ಅದೇ ಕೆಲಸವನ್ನು ಮಾಡುತ್ತೀ. ಹಾಗಾದರೆ ನೀನು ಇಲ್ಲಿಯೇ ಇದ್ದುಕೊಂಡು ತಿಂದು ನರಕದಂತೆಯೇ ಬದುಕಿಕೋ.